ಒಂದು ಸಣ್ಣ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ಷರಶಃ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಅತಂತ್ರ ಮಾಡಿಬಿಟ್ಟಿದೆ. ಹೌದು, ಇದು ಈಗಿನ ಆಘಾತಕಾರಿ ವಾಸ್ತವ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಸಂಚಲನ ಮೂಡಿಸಿರೋ ಈ ವೈದ್ಯಕೀಯ ಪ್ರವೇಶಾತಿ ಬಿಕ್ಕಟ್ಟಿನ ಬಗ್ಗೆ ಮತ್ತು ಸರ್ಕಾರ ಬಿಡುಗಡೆ ಮಾಡಿರೋ ಅಧಿಕೃತ ವರದಿಗಳ ಆಧಾರದ ಮೇಲೆ ಮುಂದೆ ಏನಾಗಲಿದೆ ಅನ್ನೋದನ್ನ ಎಳೆಯಾಟಿ ಬಿಡಿಸಿಡೋಣ. ಬನ್ನಿ, ಅಸಲಿಗೆ ಏನಾಯಿತು ಅಂತ ನೋಡೋಣ. ಈ ಸಂಖ್ಯೆ ನೋಡಿ, ಬರೋಬ್ಬರಿ 20 ಲಕ್ಷ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು 20 ಲಕ್ಷ ವಿದ್ಯಾರ್ಥಿಗಳ ಕನಸು. ಈ ನಂಬಿಕೆ ದ್ರೋಹದಿಂದಾಗಿ ಇಷ್ಟು ದೊಡ್ಡ ಮಟ್ಟದ ವಿದ್ಯಾರ್ಥಿಗಳ ಭವಿಷ್ಯ ದಿಢೀರ್ನೆ ಕತ್ತಲಲ್ಲಿ ಸಿಲುಕೊಂಡಿದೆ. ಹಗಲಿರುಳು ನಿದ್ದೆಗೆಟ್ಟು ಓದಿದ ಮಕ್ಕಳಿಗೆ ಇದು ಎಂತಹ ದೊಡ್ಡ ಆಘಾತ ಅಲ್ವಾ? ನಮ್ಮ ದೇಶದ ಮುಂದಿನ ತಲೆಮಾರಿನ ವೈದ್ಯರಾಗಬೇಕಿದ್ದವರು ಇಂದು ತೀವ್ರ ಅನಿಶ್ಚಿತತೆಯ ಸುಳಿಯಲ್ಲಿ ಸಿಲುಕಿದ್ದಾರೆ. ಹಾಗಾದ್ರೆ ಈ ರಾದ್ದಾಂತ ಶುರುವಾಗಿದ್ದಾದ್ರೂ ಎಲ್ಲಿಂದ? ಮೇ ತಿಂಗಳ ಪರೀಕ್ಷೆ ರದ್ದತಿಯ ಹಿಂದಿನ ಕಥೆ ನೋಡೋಣ. ಎಲ್ಲವೂ ಶುರುವಾಗಿದ್ದು ಮೇ 3ರಂದು. ಅಂದು ಪರೀಕ್ಷೆ ನಡೀತು. ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತು. ಆಮೇಲೆ ಏನಾಯ್ತು ಅಂತ ನಮಗೆಲ್ಲ ಗೊತ್ತೇ ಇದೆ. ದೇಶಾದ್ಯಂತ ಭಾರೀ ಆಕ್ರೋಶ ಭುಗಿಲೆದ್ದಿತು. ಅಂತಿಮವಾಗಿ ಪರೀಕ್ಷೆನೇ ರದ್ದಾಯಿತು. ಈ ಎಲ್ಲಾ ಹೈಡ್ರಾಮಾಗಳ ನಂತರ ಈಗ ಜೂನ್ 21ರಂದು ರಾಷ್ಟ್ರೀಯ ಮಟ್ಟದಲ್ಲಿ ಮರುಪರೀಕ್ಷೆ ನಡೆಸುವುದಕ್ಕೆ ವೇದಿಕೆ ಸಿದ್ಧವಾಗಿದೆ. ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಕೂರೋಕಾಗುತ್ತಾ? ಖಂಡಿತ ಇಲ್ಲ. ಸಕ್ರಿಯ ಫೆಡರಲ್ ತನಿಖೆಗಳು ಈಗಾಗಲೇ ಶುರುವಾಗಿವೆ. ಈ ಪ್ರಕರಣದ ಗಂಭೀರತೆ ಎಷ್ಟಿದೆ ಅಂದ್ರೆ ಸಿಬಿಐ ಅಧಿಕಾರಿಗಳು ಈಗಾಗಲೇ ಅಖಾಡಕ್ಕಿಳಿದಿದ್ದಾರೆ. ಇದೇ ಮಂಗಳವಾರ ಮಹಾರಾಷ್ಟ್ರದ ನಾಗ್ಪುರ ಮತ್ತು ಚಂದ್ರಪುರ ಜಿಲ್ಲೆಗಳಲ್ಲಿ ಏಕಾಏಕಿ ಕಾರ್ಯಾಚರಣೆ ನಡೆದಿದೆ. ನೇರವಾಗಿ 3 ವಿದ್ಯಾರ್ಥಿಗಳ ಮನೆಗಳ ಮೇಲೆಯೇ ದಾಳಿ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಕೂಟು ರಿಮೋಟ್ ಕಂಟ್ರೋಲ್ ಮಾಡ್ತಿರೋ ಜಾಲವನ್ನ ಬೇರು ಸಹಿತ ಕಿತ್ತಾಕ್ಲು ರಾಷ್ಟ್ರವ್ಯಾಪಿ ತನಿಖೆ ಭರದಿಂದ ಸಾಗ್ತಿದೆ. ಸರಿ, ತನಿಖೆ ನಡೀತಿದೆ. ಆದ್ರೆ ಜೂನ್ ಮರುಪರೀಕ್ಷೆಯ ಕಥೆಯೇನು? ಅದಕ್ಕಾಗಿ ಏನೆಲ್ಲ ನಿರ್ದೇಶನಗಳು ಬಂದಿವೆ ಅಂತ ಗಮನಿಸೋಣ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಖುದ್ದಾಗಿ ಈ ವಿಚಾರವನ್ನ ಕೈಗೆತ್ತಿಕೊಂಡಿದ್ದಾರೆ. ಸಚಿವಾಲಯದ ಹಿರಿಯ ಅಧಿಕಾರಿಗಳ ಜೊತೆ ಅವರು ಒಂದು ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಒಂದೇ: ಮುಂದಿನ ಪ್ರಕ್ರಿಯೆಯಲ್ಲಿ 100ಕ್ಕೆ 100ರಷ್ಟು ಪಾರದರ್ಶಕತೆ ಇರಲೇಬೇಕು ಅನ್ನೋದು. ಸಚಿವರು ಕೊಟ್ಟಿರೋ ಖಡಕ್ ಸೂಚನೆ ಇದು. ಜೂನ್ 21ರ ಪರೀಕ್ಷೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ರಾಜಿಯಾಗಬಾರ್ದು. ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ಫೂಲ್ ಪ್ರೂಫ್ ಆಗಿ, ಅಂದ್ರೆ ಒಂದೇ ಒಂದು ಸಣ್ಣ ತಪ್ಪು ಕೂಡ ಆಗದಂತೆ ಪರೀಕ್ಷೆ ನಡಿಬೇಕು ಅಂತ ಸರ್ಕಾರದ ಅಧಿಕೃತ ನಿಲುವು ಸ್ಪಷ್ಟವಾಗಿದೆ. ಬರೀ ಆದೇಶ ಕೊಟ್ರೆ ಸಾಲ್ದು, ಅದು ಕಾರ್ಯರೂಪಕ್ಕೆ ಬರಬೇಕು. ಅದಕ್ಕಾಗಿ ಕಟ್ಟುನಿಟ್ಟಿನ ಭದ್ರತೆ ಮತ್ತು ಸಮನ್ವಯ ಹೇಗೆ ನಡೀತಿದೆ? ಸ್ಪಷ್ಟವಾದ ಸೂಚನೆ ಏನಂದ್ರೆ, ಮೇ 3ರಂದು ಆದಂತಹ ತಪ್ಪುಗಳಿಗೆ ಕೇವಲ ತೇಪೆ ಹಚ್ಚೋದಲ್ಲ, ಬದಲಾಗಿ ಆ ಎಲ್ಲ ಲೋಪಗಳನ್ನು ಹುಡುಕಿ ಮೂಲೋತ್ಪಾಟನೆ ಮಾಡಬೇಕು ಅನ್ನೋದು. ವ್ಯವಸ್ಥೆಯಲ್ಲಿದ್ದ ಪ್ರತಿಯೊಂದು ಸಣ್ಣ ರಂಧ್ರವನ್ನು ಕೂಡ ಮುಚ್ಚಿ ಮತ್ತೊಮ್ಮೆ ಇಂಥದೊಂದು ದುರಂತ ಆಗದಂತೆ ನೋಡಿಕೊಳ್ಳೋದೇ ಈಗಿನ ಅತಿ ದೊಡ್ಡ ಸವಾಲು. ಇದಕ್ಕಾಗಿ ಒಂದು ಭರ್ಜರಿ ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. ಮೊದಲು ಸಚಿವಾಲಯದಿಂದ ಕಟ್ಟುನಿಟ್ಟಿನ ನಿರ್ದೇಶನಗಳು ಬರ್ತವೆ. ನಂತರ ಅದು ನೇರವಾಗಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಸಮನ್ವಯ ಆಗುತ್ತೆ. ಅಂತಿಮವಾಗಿ ರಾಜ್ಯಾದ್ಯಂತ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂದ್ರೆ ಎಸ್ಪಿಗಳು ಇದರ ಮೇಲೆ ಹದ್ದಿನ ಕಣ್ಣಿಡ್ತಾರೆ. ಇದು ಮೇಲಿನಿಂದ ಕೆಳಗಿನ ಹಂತದವರೆಗೆ ಹೆಣೆದಿರುವ ಒಂದು ಬಲವಾದ ಭದ್ರತಾ ಜಾಲ ಅಂತಾನೆ ಹೇಳಬಹುದು. ಭದ್ರತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಅಗತ್ಯ ಬೆಂಬಲ ನೀಡೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಆ ಬಗ್ಗೆ ಎಲ್ಲಿದೆ ಮಾಹಿತಿ? ಇಲ್ಲಿ ನಾವು ಗಮನಿಸಬೇಕಾದ್ದು ಇವರ ದ್ವಿಮುಖ ಕಾರ್ಯತಂತ್ರವನ್ನ. ಒಂದು ಕಡೆ ಕೇಂದ್ರಗಳಲ್ಲಿ ಕಣ್ಗಾವಲು, ಹೈ ಸೆಕ್ಯೂರಿಟಿ ಇದ್ರೆ, ಇನ್ನೊಂದು ಕಡೆ ಪರೀಕ್ಷೆ ಬರೆಯೋಕೆ ಬರೋ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋ ಕಾಳಜಿ. ಅವರಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ, ಕುಡಿಯುವ ನೀರು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲೇಬೇಕು ಅಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ. ಈಗಾಗಲೇ ನೊಂದಿರೋ ವಿದ್ಯಾರ್ಥಿಗಳಿಗೆ ಈ ವ್ಯವಸ್ಥೆಗಳು ಖಂಡಿತ ಒಂದಷ್ಟು ರಿಲೀಫ್ ಕೊಡ್ಲಿವೆ. ಆದ್ರೆ ಇದೆಲ್ಲದರ ಕೊನೆಯಲ್ಲಿ ಉಳಿಯುವ ಆ ದೊಡ್ಡ ಪ್ರಶ್ನೆ ಅಂದ್ರೆ, ಮೇ 3ರಂದು ಆ ಭಗ್ನಗೊಂಡ ನಂಬಿಕೆಯನ್ನ ಈ ಹೊಸ ಶಿಷ್ಟಾಚಾರಗಳು ಮತ್ತೆ ಹುಟ್ಟಿಸಬಲ್ಲವೇ? ವ್ಯವಸ್ಥೆಯ ಮೇಲಿನ ವಿಶ್ವಾಸವನ್ನ ಮರುಸ್ಥಾಪಿಸಲು ಈ ಭಾರಿ ಸಿದ್ಧತೆಗಳು ನಿಜಕ್ಕೂ ಸಾಕಾ? ಇದರ ಅಸಲಿ ಪರೀಕ್ಷೆ ಜೂನ್ 21ರಂದೇ ನಡೆಯಲಿದೆ. ಅಲ್ಲಿಯವರೆಗೂ ಕಾದು ನೋಡೋಣ. ನಿಜ ಕನ್ನಡ ನ್ಯೂಸ್ನ ಈ ವರದಿ ಮುಗಿಸೋ ಸಮಯ ಬಂದಿದೆ. ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.